Hello dear students, welcome to Common Chemistry. ಇದು ನಾನು ಕಂಟಿನ್ಯೂಯೇಷನ್ ಪಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಸೆಷನ್ ಅಲ್ಲಿ ನಾವೇನ್ ಮಾಡಿದ್ವಿ, ಹೋಲ್ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಸೊ ಈ ಸೆಷನ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ, we will go for the continuation of your GPSTR syllabus. ಅದರಲ್ಲಿ ಬಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಿದೆ, ಓಕೆನಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ, ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ ಇಂಟು ದ ಅಟಾಮಿಕ್ ಆರ್ಬಿಟಲ್. ಅಂದ್ರೆ ಅಟಾಮಿಕ್ ಆರ್ಬಿಟಲ್ ಗಳಲ್ಲಿ ಎಲೆಕ್ಟ್ರಾನ್ ಗಳನ್ನ ಹೇಗೆ ತುಂಬಬೇಕು ಅದರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಫಿಲ್ಲಿಂಗ್ ಆಫ್ ದ ಎಲೆಕ್ಟ್ರಾನ್ಸ್ ಇಂಟು ದ ಅಟಾಮಿಕ್ ಆರ್ಬಿಟಲ್ಸ್ ಅದೇನ್ ಮಾಡ್ತದೆ, ಕೆಲವೊಂದು ಪ್ರಿನ್ಸಿಪಲ್ ಗಳನ್ನ ಫಾಲೋ ಮಾಡ್ತದೆ. ಅವುಗಳಲ್ಲಿ ಮೊದಲನೇದಾಗಿ ಅಫ್ಬೂ ಪ್ರಿನ್ಸಿಪಲ್, ಎರಡನೇದಾಗಿ N+L ರೂಲ್, ಮೂರನೇದಾಗಿ ಹಾನ್ ರೂಲ್, ಮತ್ತೆ ನಾಲ್ಕನೇದು ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಇವು 4 ರೂಲ್ ಗಳನ್ನ ನೀವು ತೆಕ್ಕೊಂಡ್ಬಿಟ್ರೆ ನಿಮ್ಗೆ ನಾಳೆ ಇದ್ರ ಮೇಲಿಂದ ಕ್ವಶನ್ಸ್ ಬಂದ್ರು ಕೂಡ ಈಸಿಯಾಗಿ ಸಾಲ್ವ್ ಮಾಡಬಹುದು. ಕ್ವಶನ್ಸ್ ಯಾವ ರೀತಿ ಬರ್ಬೋದಪ್ಪ ಅಂದ್ರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳಬಹುದು, ಅಥವಾ ಪ್ರಿಡಿಕ್ಟ್ ದ ಅಟಾಮಿಕ್ ಆರ್ಬಿಟಲ್ ಅಂತ ಹೇಳ್ಬಹುದು. ಪ್ರಿಡಿಕ್ಟ್ ದ ಅಟಾಮಿಕ್ ಆರ್ಬಿಟಲ್ ಯಾವ್ದಿದೆ ಅದನ್ನು ಕೇಳಬಹುದು. ಸೊ ಈ ರೀತಿಯಂತ ಕ್ವಶನ್ಸ್ ಬರುತ್ತೆ. ಇಲ್ಲ ಅಂದ್ರೆ ಅಫ್ಬೂ ಪ್ರಿನ್ಸಿಪಲ್ ಮೇಲೆ ಕ್ವಶನ್ ಬರುತ್ತೆ, ಹಾನ್ಸ್ ರೂಲ್ ಮೇಲೆ ಕ್ವಶನ್ ಬರುತ್ತೆ, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಡೈರೆಕ್ಟ್ ಕೇಳ್ಬಿಡಬಹುದು. ಸೊ ಈ ರೀತಿಯಂತ ಕ್ವಶನ್ಸ್ ಗಳು ಬರುತ್ತೆ. ಮೊದಲನೇದಾಗಿ ಅಫ್ಬೂ ಪ್ರಿನ್ಸಿಪಲ್ ಏನ್ ಹೇಳ್ತದಪ್ಪ ಅಂದ್ರೆ, ಬಹಳ ಸಿಂಪಲ್ ಆಗಿ ಹೇಳಿದರೆ ಒಂದೇ ವರ್ಡ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲೆಕ್ಟ್ರಾನ್ ಫಿಲ್ಲಿಂಗ್ ಅನ್ನ ಯಾವ ರೀತಿ ಮಾಡಬೇಕು ಸಬ್ಶೆಲ್ ಒಳಗಡೆ ಅಂದ್ರೆ, ಇನ್ಕ್ರೀಸಿಂಗ್ ಇನ್ ದ ಎನರ್ಜಿ. ಹೇಗೆ ಹೇಳ್ಬೇಕು? ಇನ್ಕ್ರೀಸಿಂಗ್ ಇನ್ ದ ಎನರ್ಜಿ ಅಂದ್ರೆ ಏನು ನೋಡಿ, ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ಕ್ರೀಸಿಂಗ್ ದ ಎನರ್ಜಿ ಅಂದ್ರೆ ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಕಡೆಗೆ ಅಟಾಮಿಕ್ ಆರ್ಬಿಟಲ್ ಗಳಲ್ಲಿ ಎಲೆಕ್ಟ್ರಾನ್ ಗಳನ್ನ ತುಂಬೋದು. ಲೋವರ್ ಎನರ್ಜಿ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಮೊದಲು 1s ಅಲ್ಲಿ ತುಂಬ್ರಿ, ನಂತರ 2s ಗೆ ಹೋಗ್ರಿ, ನಂತರ 2s ಇಂದ ನಂತರ ಬರೋದು 2p ಇಂದ 3s, 3s ಇಂದ 3p ಇಂದ 4s. ಸೊ ಈ ರೀತಿ ಎಲೆಕ್ಟ್ರಾನ್ ಗಳನ್ನ ಫಿಲ್ ಮಾಡ್ಕೊಂತ ಹೋಗ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಕರಿತೀವಿ ನಾವು? ಅಫ್ಬೂಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಸೊ ಮಿನಿಮಮ್ ಎನರ್ಜಿ ಲೆವೆಲ್ ಫಸ್ಟ್ ತುಂಬುತ್ತದೆ, ಮ್ಯಾಕ್ಸಿಮಮ್ ಎನರ್ಜಿ ಲೆವೆಲ್ ನೆಕ್ಸ್ಟ್ ತುಂಬುತ್ತದೆ. ಓಕೆನಾ? ಸೊ ಫಿಲ್ಲಿಂಗ್ ಆಫ್ ದ ಎಲೆಕ್ಟ್ರಾನ್ ಇನ್ ಟು ದ ಅಟಾಮಿಕ್ ಆರ್ಬಿಟಲ್ ಈಸ್ ಫಾಲೋಡ್ ಫ್ರಮ್ ಲೋವರ್ ಎನರ್ಜಿ ಟು ದ ಹೈಯರ್ ಎನರ್ಜಿ. ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿ. ಅಬ್ಬು ಪ್ರಿನ್ಸಿಪಲ್ ಅಲ್ಲಿ, ಅಬ್ಬು ಅಂದ್ರೆ ಉರ್ದು ಅಲ್ಲಿ ಅಬ್ಬು ಅಂತ ತಿಳ್ಕೊಂಬಿಡಿ. ಅಬ್ಬು ಅಂದ್ರೆ ತಂದೆ ಬಂದ್ ಕೂಡಲೇ ಮನೇಲಿ ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ಮೊದಲು ತಿನ್ನಿಸ್ತಾರೆ, ನಂತರ ದೊಡ್ಡವರಿಗೆ ಕೊಡ್ತಾರಲ್ಲ ಆ ರೀತಿ. ಇಲ್ಲಿ ಚಿಕ್ಕ ಅಂದ್ರೆ ಸಣ್ಣ ಎನರ್ಜಿ ಇರುವಂತಹ ಅಟಾಮಿಕ್ ಆರ್ಬಿಟಲ್ ಮೊದಲು ಏನ್ ತುಂಬಬೇಕು? ಅಟಾಮಿಕ್ ಎಲೆಕ್ಟ್ರಾನ್ ಗಳನ್ನ ತುಂಬಬೇಕು, ಅಟಾಮಿಕ್ ಆರ್ಬಿಟಲ್ ಎಲೆಕ್ಟ್ರಾನ್ ಗಳನ್ನ ತುಂಬಬೇಕು. ನಂತರ ದೊಡ್ಡದ ಎನರ್ಜಿ ಇರುವಂತಹ ಅಟಾಮಿಕ್ ಆರ್ಬಿಟಲ್ ಗಳಲ್ಲಿ ಎಲೆಕ್ಟ್ರಾನ್ ಗಳನ್ನ ತುಂಬಬೇಕು ಅಂತ ಹೇಳ್ತಾರೆ. ಓಕೆನಾ? ಸೊ ಇದೇ ಅಫ್ಬೂ ಪ್ರಿನ್ಸಿಪಲ್ ಹೇಳ್ತದೆ. ಈ ರೀತಿ ಫಾಲೋ ಆಗ್ತದೆ ನೋಡಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ. ಸೊ ಕೆಳಗಡೆ ನಾನು ಕೊಟ್ಟಿದ್ದನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಯುವರ್ 1s2, ನಂತರ 2s2. ಇದು 1s2 ಮೊದಲನೇ ಎನರ್ಜಿ ಲೆವೆಲ್, ಆನಂತರ ಇದು ಎರಡನೇ ಎನರ್ಜಿ ಲೆವೆಲ್. ಇದು n = 1 ಆದ್ರೆ ಇದು n = 2, ಆನಂತರ ಇದು n = 3. ಅದೇ ರೀತಿ ಈ ಕಡೆ ಹೋದಂಗೆ n = 4, n = 5, n = 5 ಬರುತ್ತೆ, ಆನಂತರ n = 6 ಬರುತ್ತೆ. ಸೊ ದಿಸ್ ಇಸ್ ಹೌ ಈ ರೀತಿ ಆಗ್ತಾ ಹೋಗ್ತದೆ. ಆನಂತರ ಹೀಗೆ ಕಂಟಿನ್ಯೂಯೇಷನ್ ಪಾರ್ಟ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ಫಿಲ್ಲಿಂಗ್ ಆಫ್ ದ ಎಲೆಕ್ಟ್ರಾನ್ಸ್ ಏನ್ ಮಾಡ್ತೀವಿ ನಾವು? ಲೋವರ್ ಎನರ್ಜಿ ಸ್ಟೇಟ್ ಇಂದ ಹೈಯರ್ ಎನರ್ಜಿ ಸ್ಟೇಟ್ ಗೆ ಹೋಗ್ತೀವಿ. ಇದನ್ನ ಏನಂತ ಕರೀತಾರೆ? ಅಫ್ಬೂಸ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಬನ್ನಿ, ಕೆಲವೊಂದು ಅಟಾಮಿಕ್ ಆರ್ಬಿಟಲ್ ಗಳನ್ನ ನಾನಿಲ್ಲಿ ಬರ್ದಿದ್ದೀನಿ. ದಯವಿಟ್ಟು ಇದನ್ನ ತಾವುಗಳು ಏನ್ ಮಾಡಿ, ಗೊತ್ತಿದ್ರೆ ಬಹಳ ಒಳ್ಳೇದು, ಗೊತ್ತಿರ್ಲಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಏನ್ ಮಾಡ್ಕೊಂಬಿಡಿ, ಒಂದ್ ಕಡೆ ನೋಟ್ ಮಾಡ್ಕೊಂಬಿಡಿ. ಓಕೆನಾ? ಪಾಸ್ ಮಾಡ್ಬಿಟ್ಟು ನೋಟ್ ಮಾಡ್ಕೊಂಬಿಡಿ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ಇಲ್ಲಿ ಎಕ್ಸಾಂಪಲ್ ಏನ್ ತಗೊಂಡಿದ್ದೀನಿ ನೋಡಿ. ಇವೆಲ್ಲ ಏನಿದೆ ಅಟಾಮಿಕ್ ಆರ್ಬಿಟಲ್ ಗಳಲ್ಲಿ ಅಫ್ಬೂ ಪ್ರಿನ್ಸಿಪಲ್ ಇದರಿಂದ ಏನ್ ಮಾಡ್ತಿದ್ವಿ? ಎಲೆಕ್ಟ್ರಾನ್ಸ್ ಗಳನ್ನ ತುಂಬ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನಾನು ಬೋರಾನ್ ತಗೋತಾ ಇದೀನಿ ಅಂತ ತಿಳ್ಕೊಳ್ಳಿ. ಬೋರಾನ್ ತಗೊಂಡ್ರೆ ಮೊದಲು ನಾನು 1s2 ಒಳಗಡೆ 2 ಎಲೆಕ್ಟ್ರಾನ್ ತುಂಬ್ತೀನಿ, ನಂತರ ನಾನೇನ್ ಹೋಗ್ತೀನಿ 2s2 ಹೋಗ್ತೀನಿ, ಆ ನಂತರ ನನ್ನ ಹತ್ರ ಹೋಗೋದು 2p1. ಸೊ ಈ ರೀತಿ ಎಲೆಕ್ಟ್ರಾನ್ ಗಳನ್ನ ಮಾಡ್ಕೊತ ಹೋಗ್ತೀನಿ. ಎನರ್ಜಿ ಲೆವೆಲ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ತುಂಬ್ಕೊಂತ ಹೋಗ್ತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ರೂಲ್ ಇದೇನ್ ಇಂಡಿಕೇಟ್ ಮಾಡ್ತದೆ? ಇದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲೇನಿದೆ ಈ ರೂಲ್ ಒಳಗಡೆ ನಾವೇನ್ ಮಾಡ್ತೀವಿ, ಎಲ್ಲಿ ತನಕ
ಪೇರಿಂಗ್ ಆಗಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ. ದ ರೂಲ್ಸ್ ಡೀಲ್ಸ್ ವಿತ್ ದ ಫಿಲ್ಲಿಂಗ್ ಆಫ್ ದ ಎಲೆಕ್ಟ್ರಾನ್ ಇನ್ ದ ಆರ್ಬಿಟಲ್ಸ್ ಬಿಲಾಂಗ್ಸ್ ಟು ಸೇಮ್ ಸಬ್ಶೆಲ್. ಸೇಮ್ ಸಬ್ಶೆಲ್ ಅಂದ್ರೆ 2 ಸಬ್ಶೆಲ್. ಇದು n is equal to 1, n is equal to 2. 2 ಶೆಲ್ ಒಳಗಡೆನೆ ನಾನು ಇದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ಬೇಕಂದ್ರೆ ಇದು n is equal to 1 ಅಂತ ಕರಿತೀನಿ, ಇದು n is equal to 2 ಅಂತ ಕರಿತೀನಿ. n is equal to 1 ಇದ್ರೆ ಇದಕ್ಕೆ k ಶೆಲ್ ಅಂತ ಕರಿತೀನಿ, k ಶೆಲ್. ಆನಂತರ k ಶೆಲ್ ಅಂತ ಕರಿತೀನಿ. ಆನಂತರ ಇದಕ್ಕೆ l, k ಆದ ನಂತರ l ಶೆಲ್ ಬರುತ್ತೆ. ಈ ಶೆಲ್ ಒಳಗಡೆನೆ ಸಬ್ ಶೆಲ್ ಇರ್ತವೆ, ಕರೆಕ್ಟಾ? n is equal to 1, l is equal to 0 ಇರ್ತದೆ. n is equal to 2, l is equal to 1. ಅಂದ್ರೆ ಒಂದೇ ಶೆಲ್ಲು ಒಂದೇ ಸಬ್ ಶೆಲ್. ಇದರಲ್ಲಿ ಒಂದು ಶೆಲ್ ಒಳಗಡೆ ಈ ರೀತಿ ಏನ್ ಮಾಡ್ತೀವಿ ನಾವು, ಒಂದು ಬ್ಲಾಕೇಜ್ ಮಾಡಿದ ಕೂಡಲೇ 2 ಸಬ್ ಶೆಲ್ಗಳು ಕ್ರಿಯೇಟ್ ಆಗ್ತವೆ. ಒಂದು ಎಸ್ ಆಗ್ತದೆ, ಮತ್ತೊಂದು ಪಿ ಆಗ್ತದೆ ಅಂತ ಹೇಳ್ತೀವಿ. ಅಂದ್ರೆ ಅವನೇನ್ ಹೇಳ್ತಾನೆ, ಪೇರಿಂಗ್ ಆಫ್ ದ ಎಲೆಕ್ಟ್ರಾನ್ ಇನ್ ದ ಆರ್ಬಿಟಲ್ ಇನ್ ಎ ಸಬ್ಶೆಲ್, ಸೇಮ್ ಸಬ್ಶೆಲ್ ಒಳಗಡೆ ಪೇರಿಂಗ್ ಎಲ್ಲಿ ತನಕ ಆಗಲ್ಲ. ಈಗ ಇದರಲ್ಲಿ ಎಸ್ ಒಂದು ಸಬ್ಶೆಲ್ ಇದೆ, ಪಿ ಒಂದು ಸಬ್ಶೆಲ್ ಇದೆ, ಅರ್ಥ ಆಯ್ತಾ? ಇದು ಪಿ ಸಬ್ಶೆಲ್ ಅಂತ ತಗೊಂಡು, ಪಿ ಸಬ್ಶೆಲ್ ಒಳಗಡೆ ಏನಿದಾವೆ, 3 ಓರಿಯಂಟೇಶನ್ ಇದೆ. ಒಂದು ಪಿ ಎಕ್ಸ್ ಇದೆ, ಮತ್ತೊಂದೇನಿದೆ ಪಿ ವೈ ಇದೆ, ಇನ್ನೊಂದೇನಿದೆ ಪಿ ಝೆಡ್ ಇದೆ. ಈ ಒಂದು ಸಬ್ಶೆಲ್ ಅಲ್ಲಿ ಅರ್ಥ ಆಗ್ತಿದೆ, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ, ಪಿ ಸಬ್ಶೆಲ್ ಅಂತ. ಈ ಪಿ ಸಬ್ಶೆಲ್ ಒಳಗಡೆ ಎಲ್ಲಿವರೆಗೆ ಪೇರಿಂಗು, ವಿ ಆರ್ ಟಾಕಿಂಗ್ ಅಬೌಟ್ ದ ಪೇರಿಂಗ್ ಎಲ್ಲಿ ತನಕ ಆಗಲ್ಲ ಅಂದ್ರೆ ಎಲ್ಲಿ ತನಕ ಇದು ಕಂಪ್ಲೀಟ್ ಆಗಿ ಹಾಫ್ ಫಿಲ್ಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಪೇರಿಂಗ್ ಮಾಡ್ಕೊಂಡ್ ಬಿಡ್ತೀನಿ ಅಂದ್ರೆ ಇದೇನಾಗ್ಬಿಡ್ತದೆ, ರಾಂಗ್ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಇಟ್ ವಿಲ್ ಬಿ ಎ ರಾಂಗ್. ಹಾಗಾದ್ರೆ ಸರಿಯಾಗಿ ನಾವು ಬರಿಬೇಕಂದ್ರೆ ಏನ್ ಮಾಡ್ಬೇಕು, ಪೇರಿಂಗ್ ಎಲ್ಲಿ ತನಕ ಆಗ್ಬೇಕು ಅಂದ್ರೆ ಎಲ್ಲಿ ತನಕ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆಗಲ್ಲ. ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಅಂದ್ರೆ ಇವು 3 ಮೊದಲು ತುಂಬಿಕೊಳ್ಳಲ್ಲ, ಅಲ್ಲಿ ತನಕ ಪೇರಿಂಗು ಆಗಲ್ಲ. ಅರ್ಥ ಆಯ್ತಾ? ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ. ಇದು ಬೋರಾನ್ ಇದೆ, 1s1, ಆನಂತರ 1s2, 2s1, 2s2, 2p1. ಇದೇ ಹೀಗೆ ತುಂಬ್ಕೋತೋಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕೇಸಿಗೆ ಬರೋಣ, ಯಾವುದು ಆಕ್ಸಿಜನ್ ಕೇಸಿಗೆ ಬಂದ್ಬಿಡೋಣ. ಆಕ್ಸಿಜನ್ ಕೇಸಲ್ಲಿ ಏನಿದೆ ರೀ, 2p4 ಇದೆ. 2p4 ಇದೆ ಅಂದ್ರೆ ನಾನು ಮೊದಲೇ ಇಲ್ಲೇ ಪೇರಿಂಗ್ ಮಾಡ್ಕೋತೀನಿ, ಈ ರೀತಿ ಹಿಂಗೆ ಪೇರಿಂಗ್ ಮಾಡ್ಕೊಂಡ್ಬಿಡ್ತೀನಿ, 2p4 ಅಂತ ಬರ್ಕೊಂಡ್ಬಿಡ್ತೀನಿ. ಇದು ಖಾಲಿ ಇಟ್ಬಿಡ್ತೀನಿ, ಇದು ಹೀಗೆ ಖಾಲಿ ಇಟ್ಬಿಟ್ರೆ ಆಯ್ತಲ್ಲಪ್ಪ ಅಂತ ನೀವು ಅನ್ಕೊಂಡ್ರೆ ದಟ್ ವಿಲ್ ಬಿ ರಾಂಗ್. ಇದು ತಪ್ಪಾಗ್ತದೆ. ಅದಕ್ಕೆ ನಾವು ಇಲ್ಲಿ ಏನ್ ಮಾಡಿದ್ವಿ, ಮೊದಲು 1, 2, 3, 4, ನಂತರ 5, ನಂತರ 6, ನಂತರ 7, ಆ ನಂತರ ನಾವೇನ್ ಮಾಡಿದೀವಿ, ನಮ್ದೊಂದು 8ನೇದೇನಿದೆ ನೋಡಿ, ಅದನ್ನು ನಾನು ಇಲ್ಲಿ 8 ಅಂತ ಲಾಸ್ಟ್ ಬರಿತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಎಲ್ಲಿ ತನಕ ಪೇರಿಂಗ್ ಆಗಲ್ಲ ಅಂದ್ರೆ ಎಲ್ಲಿ ತನಕ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆಫ್ ಸಬ್ಶೆಲ್ ಆಗಲ್ಲ, ಅಲ್ಲಿ ತನಕ ಪೇರಿಂಗ್ ಆಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹಾನ್ಸ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ರೂಲ್ ಅಂತ ಕರೀತಾರೆ. ಇದು ಬಂದು ಹಾನ್ಸ್ ಹೇಳಿದ್ದು. ಅಫ್ಬು ಏನ್ ಹೇಳ್ದ, ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್ ಹೇಳ್ದ. ಹಾನ್ಸ್ ಏನ್ ಹೇಳ್ತಾನೆ, ಸೇಮ್ ಸಬ್ಶೆಲ್ ಒಳಗಡೆ ಪೇರಿಂಗ್ ಎಲ್ಲಿ ತನಕ ಆಗಲ್ಲ ಅಂದ್ರೆ ಎಲ್ಲಿ ತನಕ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆಗಲ್ಲ, ಎಲ್ಲಿ ತನಕ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆಗಲ್ಲ. ಅರ್ಥ ಆಯ್ತಾ? ಇಲ್ಲೇ ಕೊಟ್ಟಿದ್ದು ನೋಡಿ. ದ ಪೇರಿಂಗ್ ಆಫ್ ದ ಎಲೆಕ್ಟ್ರಾನ್ ಇನ್ ದ ಅಟಾಮಿಕ್ ಆರ್ಬಿಟಲ್ ಟು ಸೇಮ್ ಸಬ್ಶೆಲ್ does not takes place until each orbital belongs to that subshell has got 1 electron in each. ಎಲ್ಲದರಲ್ಲೂ ಒಂದು ಎಲೆಕ್ಟ್ರಾನ್ ಬರಲೇಬೇಕು, ಅಲ್ಲಿ ತನಕ ಏನಾಗಲ್ಲ, ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಆಗಲ್ಲ. ಇದನ್ನ ಹೇಳಿದ್ದು ಯಾರಪ್ಪ ಅಂದ್ರೆ ಹಾನ್ಸ್ ಹೇಳಿದ್ದು. ಅದಕ್ಕಾಗಿದೆ ಹಾನ್ಸ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ರೂಲ್ ಅಂತ ಕರಿತೀವಿ. ನಂತರ ಬರೋದು ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನ್ ಬರುತ್ತೆ ನೋಡಿ, ಅವನೇನ್ ಹೇಳ್ದಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತಾನೆ. ಇವನೇನ್ ಹೇಳ್ತಾನಪ್ಪ ಅಂದ್ರೆ ಯಾವುದೇ ಎರಡು ಆಟಮ್ಗಳದ್ದು ಸೇಮ್ ಕ್ವಾಂಟಮ್ ನಂಬರ್ಗಳು ಇರೋದಿಲ್ಲ. ಹೌದಾ? ಯಾವುದೇ ಒಬ್ಬ ಮನುಷ್ಯನಿಗೆ ಎರಡು ಅಡ್ರೆಸ್ಗಳು ಸೇಮ್ ಅಂದ್ರೆ ಅರ್ಥ ಆಗ್ತದೆ ನಾನು ಹೇಳಿದ್ದು, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ ಸೇಮ್ ಇರೋದೇ ಇಲ್ಲ. ಅದೇ ರೀತಿ ಯಾವುದೇ ಒಂದು ಎಲಿಮೆಂಟ್ ಆಟಮ್ದು 2, no 2 electron in an atom have 4 same set of quantum number. 4 ಕ್ವಾಂಟಮ್ ನಂಬರ್ಗಳು ಸೇಮ್ ಇರೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇಲ್ಲಿ ಏನ್ ಮಾಡಿದೀವಿ, n is equal to ಏನ್ ತಗೊಂಡಿದೀವಿ, 1 ತಗೊಂಡಿದೀವಿ. ಇದನ್ನು ಅದೇ ಎಲೆಕ್ಟ್ರಾನ್, ಇದನ್ನು ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು ಕಾರ್ಬನ್ ಓನ್ಲಿ. ಆದ್ರೆ ಇಲ್ಲಿ ನೋಡಿದಾಗ ಇದ್ರ n ವ್ಯಾಲ್ಯೂ 1 ಇದ್ರೆ l ವ್ಯಾಲ್ಯೂ ಏನಿರುತ್ತೆ, 0 ಇರುತ್ತೆ. ಇಲ್ಲಿ ನೋಡಿ n ವ್ಯಾಲ್ಯೂ 1 ಇದ್ರೆ l ವ್ಯಾಲ್ಯೂ 0 ಇದೆ. ಬಟ್ p ಅಲ್ಲಿ ಬಂದಾಗ l ವ್ಯಾಲ್ಯೂ ಏನಾಗುತ್ತೆ,
ಒಂದಾಗುತ್ತೆ. ಸರಿ, ಇದು ಹೇಗೆ ಅಂದ್ರೆ ಈ ರೀತಿ ಇದನ್ನ ಹೇಗೆ ಪ್ರಿಡಿಕ್ಟ್ ಮಾಡಿದೀವಿ ಅಂದ್ರೆ ಎನ್ ಮತ್ತು ಎಲ್ ವ್ಯಾಲ್ಯೂಗಳನ್ನ ಈ ರೀತಿ ಬರ್ಕೋತೀವಿ. ಓಕೆನಾ, ಎನ್ ಮತ್ತು ಎಲ್ ವ್ಯಾಲ್ಯೂಗಳನ್ನ ಈ ರೀತಿ ಬರ್ಕೊಂಡು ಇಲ್ಲಿ ಏನ್ ಮಾಡ್ತೀವಿ, ಎನ್ ವ್ಯಾಲ್ಯೂ ಯಾವಾಗ್ಲೂ 1 ರಿಂದ ಸ್ಟಾರ್ಟ್ ಆಗುತ್ತೆ. 1 2 3 4. ಎಲ್ ವ್ಯಾಲ್ಯೂ ಏನ್ ಮಾಡ್ತೀವಿ, n-1 ಮಾಡ್ತೀವಿ. n-1 ಇಸ್ ಈಕ್ವಲ್ ಟು, ಯಾಕಂದ್ರೆ n-1 ವ್ಯಾಲ್ಯೂನೇ ಎಲ್ ಬರ್ತದೆ, ಹೌದಾ. ಸೊ ಇದು 1 ಇದ್ರೆ ಇದು 0 ಇರ್ತದೆ, 2 ಇದ್ರೆ ಇದು 1 ಇರ್ತದೆ, ಇದು 3 ಇದ್ರೆ ಇದು 2 ಇರ್ತದೆ, ಇದು 4 ಇದ್ರೆ ಇದು 3 ಇರ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? n-1 ಮಾಡಿದಾಗ ಮಾತ್ರ ಎಲ್ ವ್ಯಾಲ್ಯೂ ಬರ್ತದೆ. ಸೊ n is equal to 1, l is equal to 0 ಇದ್ರೆ ಅದು s ಸಬ್ಶೆಲ್ ಆಗಿರುತ್ತದೆ. n is equal to 2, l is equal to 1 ಇದ್ರೆ ಅದು p ಸಬ್ಶೆಲ್ ಆಗಿರುತ್ತದೆ. n is equal to 3, l is equal to 2 ಇದ್ರೆ ಅದು d ಸಬ್ಶೆಲ್ ಆಗಿರುತ್ತೆ. ಇದು 4, ಇದು 3 ಇದ್ರೆ ಇದು f ಆಗಿರ್ತದೆ. ಇಲ್ಲಿ ಬನ್ನಿ, n is equal to 1 ಇದೆ, l is equal to 0 ಇದರಿಂದ ಇದು s ಅಂತ ಕರೀತೀವಿ, ಅದಕ್ಕೆ 1s ಅಂತ ಕರೆದಿದ್ದೀವಿ. n is equal to 2, l is equal to 0 ಇದೆ, ಹೌದು. ಇದು 2 ಇದ್ರೆ ಇದು 2 ಬರ್ಕೋತೀವಿ, ಗೊತ್ತಾಯ್ತಾ. ಇದು ಏನಿದೆ ಈ ಕಡೆ, ಇದು ಎನ್ ವ್ಯಾಲ್ಯೂ. ಇದು ಏನಿದೆ ಅಲ್ಲ, ಇದು ಏನು ಬಂತು, ಎಲ್ ವ್ಯಾಲ್ಯೂ ಇಂದ ಡಿಸೈಡ್ ಆಯ್ತು. ಎಲ್ ವ್ಯಾಲ್ಯೂ ಹೇಗೆ ಡಿಸೈಡ್ ಆಯ್ತು, n is equal to 1, l is equal to 0. ಅರ್ಥ ಆಯ್ತಾ. ಈಗ ನಾವು ಎರಡನೇ ಸಬ್ಶೆಲ್ ಅಲ್ಲಿ ಇದೀವಿ. ಎರಡನೇ ಸಬ್ಶೆಲ್ ಅಲ್ಲಿ ಕೂಡ ಎಲ್ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಎಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕಾಗಿ ಇದು 0. ಆ ನಂತರ n is equal to 2, l is equal to 1, ಅವಾಗ ಅದು ಯಾವ ಸಬ್ಶೆಲ್, ಪಿ ಸಬ್ಶೆಲ್. ಅದಕ್ಕಾಗಿ ಪಿ ಸಬ್ಶೆಲ್ ಅನ್ನ ಈ ರೀತಿ ಬರ್ತಿದೀವಿ, ಕರೆಕ್ಟಾ. ಪಿ ಸಬ್ಶೆಲ್ ಆದ ಕೂಡಲೇ ಮ್ಯಾಗ್ನೆಟಿಕ್ ಕಾಂಟೂರ್ ನಂಬರ್ ನೋಡೋಣ. ಎಸ್ ಸಬ್ಶೆಲ್ ಅಲ್ಲಿ ಒಂದೇ ಇರೋದ್ರಿಂದ 0 ಇರುತ್ತೆ, ಇದನ್ನು 0 ಇರುತ್ತೆ. ಸರಿ, ಇದು ಯಾಕೆ 0 ಇರುತ್ತೆ ಅಂದ್ರೆ ನೋಡಿ, ನಾವು ಈ ರೀತಿ ಮ್ಯಾಗ್ನೆಟಿಕ್ ಓರಿಯಂಟೇಶನ್ಸ್ ಅನ್ನ ಹೇಗೆ ಮಾಡ್ತೀವಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜಿ ಆಕ್ಸಿಸ್ ಅಲ್ಲಿ ಮಾಡ್ತೀವ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜಿ ಆಕ್ಸಿಸ್ ಅಲ್ಲಿ ಮಾಡಿದಾಗ ನೋಡಿ, n is equal to 1, l is equal to 0, m ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ -1 0 +1 ಅಂತ ಬರುತ್ತೆ. -1 0 +1 ಅಂದ್ರೆ -1 ಅಂದ್ರೆ ಈ ಕಡೆ, 0 ಅಂದ್ರೆ ಈ ಕಡೆ, +1 ಅಂದ್ರೆ ಈ ಕಡೆ. ಈ ರೀತಿ 3 ಓರಿಯಂಟೇಶನ್ ನಮಗೆ ಸಿಗ್ತವೆ. ಸೊ 3 ಓರಿಯಂಟೇಶನ್ ಸಿಗೋದ್ರಿಂದ ಇಲ್ಲಿ 3 ವ್ಯಾಲ್ಯೂಗಳು ಬರ್ತವೆ. ಅರ್ಥ ಆಯ್ತಾ. ಅದಕ್ಕೆ ಇಲ್ಲಿ ಬರಲ್ಲ, ಯಾಕಂದ್ರೆ ಎಕ್ಸಾಕ್ಟ್ಲಿ ಇದು 0 ಇರುತ್ತೆ, ಗ್ರಾಫ್ದು 0 ಇರುತ್ತೆ. ಇದನ್ನು ಕೂಡ ಗ್ರಾಫ್ದು 0 ಎಸ್ ದೆಲ್ಲ ಗ್ರಾಫ್ದು 0 ಇರುತ್ತೆ. ಹಾಗಾಗಿ ನೀವು ನೋಡಬಹುದು, ಪಿ ದು ಬಂದು 3 ವ್ಯಾಲ್ಯೂ ಬಂದ್ರೆ ಎಸ್ ದು ಬಂದು 2 ಬಂದಿದೆ. ಅರ್ಥ ಆಯ್ತಾ. ಸೊ ಇವೆರಡು ಸೇಮ್ ಇದಾವಲ್ಲ ಅಂದ್ರೆ ಇಲ್ಲಿ ಚೇಂಜ್ ಆಗ್ತದೆ ಅಲ್ಲ ನೋಡಿ, ಹೌದಾ. ಅದೇ ರೀತಿ ಸ್ಪಿನ್ ಕ್ವಾಂಟಮ್ ನಂಬರ್ ಎಲ್ಲದ್ರದ್ದು ಸೇಮ್ ಇದೆ, ಆದ್ರೆ ಒಂದಾದ್ರೂ ಚೇಂಜ್ ಆಗ್ತದೆ ಅಲ್ರಿ. ಸೊ ಹಾಗಾಗಿ ಇವು 4 ವ್ಯಾಲ್ಯೂಗಳು ಯಾವುದ್ರದ್ದು ಏನಿರಲ್ಲ, ಸೇಮ್ ಇರಲ್ಲ ಅಂತ ಹೇಳ್ಕೊಟ್ಟ. ಯಾರು ಹೇಳ್ಕೊಟ್ರು? ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಅಥವಾ ಸಿಂಪಲ್ ಆಗಿ ನಾವೇನ್ ಹೇಳ್ಬೋದಪ್ಪ ಅಂದ್ರೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಸಬ್ಶೆಲ್ ಒಳಗಡೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಆರ್ಬಿಟಲ್ ಒಳಗಡೆ, ಇದು ಸಬ್ಶೆಲ್ ಒಳಗಡೆ ಆರ್ಬಿಟಲ್ ಬರುತ್ತಲ್ಲ, ಇದು ಎಸ್ ಆರ್ಬಿಟಲ್ ಇದೆ ಅಂತ ತಿಳ್ಕೊ. ಎಸ್ ಸಬ್ಶೆಲ್ ಒಳಗಡೆ ಆರ್ಬಿಟಲ್ ಇದೆ, ಪಿ ಸಬ್ಶೆಲ್ ಒಳಗಡೆ ಆರ್ಬಿಟಲ್, ಪಿ ಎಕ್ಸ್, ಪಿ ವೈ, ಪಿ ಝೆಡ್. ಓಕೆನಾ. ಇದು ಪ್ರತಿ ಒಂದು ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಹಿಡ್ಕೋತಾವ ಅಂದ್ರೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಗಳು ಒಂದಕ್ಕೊಂದು ಅಪೋಸಿಟ್ ಸ್ಪಿನ್ ಅಲ್ಲಿ ಇರ್ತವೆ ಅಂತ ಹೇಳ್ತೀವಿ. ಹೀಗೆ 3 ಕೂಡಿಸ್ತೀವಿ, ಅಲ್ಲಿ ಕೂಡ್ಸಕ್ ಬರಲ್ಲ. 4 ಕೂಡಿಸ್ತೀವಿ, ಈ ತರ ಕೂಡ್ಸಕ್ ಬರಲ್ಲ. ಇದನ್ನ ಹೇಳಿದ ಯಾರು? ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಥಿಂಗ್ಸ್. ನೋಡಿ, ಸಿಂಪಲ್ ಆಗಿ ಇದ್ರಲ್ಲಿ ಏನ್ ಕೇಳ್ತಾನಪ್ಪ ಅಂದ್ರೆ, ಅವ್ನು ಕೇಳದೆ ಅವು ಡೆಫಿನಿಷನ್ ಮೇಲೆ ಕೇಳ್ತಾನ್ರಿ, ಅಷ್ಟು ಡೀಟೇಲ್ ಆಗಿ ನಿಮಗೆ ಕೇಳಲ್ಲ. ಯಾಕಂದ್ರೆ ನಿಮ್ ಸಿಲೆಬಸ್ ಅಷ್ಟು ವೈಡ್ ಪ್ರೈಮರಿ ಟೀಚರ್ ಲೆವೆಲ್ ಆಗಲಿ, ಹೈಸ್ಕೂಲ್ ಟೀಚರ್ ಲೆವೆಲ್ ಆಗಲಿ ಇರಲ್ಲ. ಸೊ ಏನಿದ್ರು ಮೇಲಿನ ಮೇಲೆ ಅವುಗಳ ಡೆಫಿನಿಷನ್ಸ್ ಅಥವಾ ಕೆಲವೊಂದು ಟರ್ಮ್ಸ್ ಗಳನ್ನ ಕೇಳಬಹುದು. ಟರ್ಮ್ಸ್ ಗಳನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆನಂತರ ಡೆಫಿನಿಷನ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆನಂತರ ಅವ್ರ ಪ್ರಿನ್ಸಿಪಲ್ ಏನಾದ್ರು ಹೇಳಿದ್ದು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯು ಅಂಡರ್ಸ್ಟುಡ್ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಹಾನ್ಸ್ ರೂಲ್ ಮತ್ತೆ ಅಫ್ಬೌ ಪ್ರಿನ್ಸಿಪಲ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಆ ನಂತರ ಬರೋದು ಯಾವ್ದಪ್ಪ ಅಂದ್ರೆ, ಇವಾಗ ನಿಮ್ಗೆ ಒಂದು ಪ್ರಾಬ್ಲಮ್ ಕೊಡ್ತಾನೆ. ಯಾವ್ದಪ್ಪ ಅಂದ್ರೆ ಮಾಸ್ ಪರ್ಸೆಂಟೇಜ್ ಪ್ರಾಬ್ಲಮ್ ಕೊಡ್ತಾನೆ. ಓಕೆನಾ. ಮಾಸ್ ಪರ್ಸೆಂಟೇಜ್ ಪ್ರಾಬ್ಲಮ್ ಅನ್ನ ಹೇಗ್ ಮಾಡ್ಬೇಕಂದ್ರೆ, ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಐ ಟುಕ್ ಹಿಯರ್. ನಿಮ್ಗೆ ಎಷ್ಟು ದೊಡ್ಡದು ಕೇಳಲ್ಲ, ಚಿಕ್ಕದೇ ಕೇಳ್ತಾನೆ. ನೋಡಿ, ಮಾಸ್ ಪರ್ಸೆಂಟೇಜ್ ಅಂದ್ರೆ ಟೋಟಲ್ ಮಾಸ್ ಆಫ್ ದ ಕಂಪೌಂಡ್. ನನಗೆ ಮಾಸ್ ಪರ್ಸೆಂಟೇಜ್ ತೆಗಿಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಯಾವ್ದು ತೆಗಿಬೇಕಾಗಿದೆ, ಯಾವ ಎಲಿಮೆಂಟ್ ಬೇಕು ಅದು ತೆಗಿಬೇಕಾಗಿದ್ರೆ ಮಾಸ್ ಪರ್ಸೆಂಟೇಜ್ ಆಫ್ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಪರ್ಟಿಕ್ಯುಲರ್ ಎಲಿಮೆಂಟ್ ಬೇಕಾಗಿದೆ. ಮಾಸ್ ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಬೇಕಾದ್ರೆ ನಾನೇನ್ ಮಾಡ್ತೀನಿ, ಟೋಟಲ್ ಮಾಸ್ ಆಫ್ ದಟ್ ಎಲಿಮೆಂಟ್ ಮತ್ತದು ಎಷ್ಟು ಸರಿ ಬಂದಿದೆ ಅದು ಡಿವೈಡೆಡ್ ಬೈ ಏನ್ ಮಾಡ್ತೀವಿ ನಾವು, ಡಿವೈಡೆಡ್ ಬೈ
ಟೋಟಲ್ ಮಾಲಿಕ್ಯುಲರ್ ಮಾಸ್ ಇಂಟು 100 ಮಾಡ್ತೀವಿ. ಇದು ಫಾರ್ಮುಲಾ ನಾನು ಬರೆದ್ರೆ ಇಲ್ಲಿ ಸರಿಯಾಗಿ ಅನ್ಸೋಣ. ಐ ವಿಲ್ ಸ್ಟ್ರೇಟ್ ಅವೇ ಕಮ್ ಫ್ರಮ್ ದಿಸ್. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತಗೋತೀನಿ. ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಏನ್ ತಗೊಂಡಿದ್ದಾರೆ? CuFeX6 CuFeS2. ಓಕೆನಾ? ಕಾಪರ್ ಪೈರೇಟ್ ಅಂತ ಕರಿತೀವಿ ಇದಕ್ಕೆ. ಓಕೆನಾ? ಕಾಪರ್ ಪೈರೇಟ್. ಈ ಕಾಪರ್ ಪೈರೇಟ್ ಅಲ್ಲಿ Cu ಎಷ್ಟಿರುತ್ತೆ ಅಂದ್ರೆ 63.5 ಇದೆ. ಐರನ್ ಬಂದು 55.8 ಇದೆ. ಎಸ್ ಬಂದು 2 ಸರಿ ಇದೆ, 183.3 ಇದೆ. ಓಕೆನಾ? ಈಗ ಅವನೇನ್ ಕೇಳ್ತಾನೆ, ಮಾಸ್ ಪರ್ಸೆಂಟೇಜ್ ಆಫ್ ಕಾಪರ್ ಬೇಕಾದ್ರೆ ನಾನೇನ್ ಮಾಡ್ತೀನಿ, ಕಾಪರ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಬರ್ಕೊಂಡು ಕಾಪರ್ ಅಟೋಮಿಕ್ ಮಾಸ್ ಎಷ್ಟಿದೆ 63.5 ಬರ್ಕೋತೀನಿ. ಟೋಟಲ್ ಅಟೋಮಿಕ್ ಮಾಸ್ ಎಷ್ಟು ಬಂದಿದೆ 183.3 ಬರ್ಕೊಂಡು ಇಂಟು ಏನ್ ಮಾಡ್ತೀನಿ 100 ಮಾಡ್ತೀನಿ. ಈ ರೀತಿ ನನಗೆ ಕಾಪರ್ ಸಿಗ್ತದೆ. ಸಪೋಸ್ ನಾನು S2 ಬಗ್ಗೆ ಮಾತಾಡ್ತಿದ್ದೀನಿ, ಎಸ್ ಪರ್ಸೆಂಟೇಜ್ ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಎಸ್ ಸರಿ ಬಂದು 2 ಸರಿ ಬಂದಿದೆ. 2 ಸರಿ ಬಂದಿದೆ ಅಂದ್ರೆ ಅದಕ್ಕಾಗಿ ನಾನು 32 ಹಾಕೋಲ್ಲ, ಬದಲಾಗಿ ಎಷ್ಟು ಹಾಕೋತೀನಿ 64 ಹಾಕೋತೀನಿ. ನೋಡಿ, ಅದಕ್ಕೆ ನಾನು ಹೇಳಿದೆ 32 ಇಂಟು 2. 32 ಏನಿದೆ ರೀ ಅದರದ್ದು ಅಟಾಮಿಕ್ ಮಾಸ್ ಇದೆ. ಇದೇನಿದೆ ಅಪಿಯರೆನ್ಸ್, ಹೌ ಮೆನಿ ಟೈಮ್ಸ್ ಬಂದಿದೆ, ಡಿವೈಡೆಡ್ ಬೈ ಏನ್ ಮಾಡಿದೀವಿ, ಡಿವೈಡೆಡ್ ಬೈ ಟೋಟಲ್ ಮಾಸ್ ಎಷ್ಟಿದೆ 183.3 ಇದೆ ಇಂಟು 100 ಮಾಡಿದೀವಿ. ಈ ರೀತಿ ಪರ್ಸೆಂಟೇಜ್ ತೆಗಿತೀವಿ. ಓಕೆನಾ? ನಾನು ಈ ರೀತಿ ಪ್ರಾಬ್ಲಮ್ಸ್ ಇನ್ನೊಂದು ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಂಡಿದ್ದೀನಿ. ಇದನ್ನ ನಾನು ಚಿಕ್ಕದು ಮಾಡ್ತೀನಿ, ಯಾರು ಕಣ್ಣಿಗೆ ಕಾಣೋದು ಬೇಡ. ಇಲ್ಲಿ ನಾನೇ ಮಾಡಿ ತೋರಿಸ್ತೀನಿ. ಇದನ್ನ ಏನಪ್ಪಾ ಅಂದ್ರೆ C6H5OH ಇದೆ. C6H5OH ಇದೆ. ಇದರ ಮಾಸ್ ಪರ್ಸೆಂಟೇಜ್ ಕಂಡುಹಿಡಿಯಿರಿ ಅಂತ ಇದ್ದಾನೆ. ಸೊ ಫಸ್ಟ್ ಏನ್ ಮಾಡ್ಕೋಬೇಕು, ಇದ್ರದ್ದು ಟೋಟಲ್ ಅಟಾಮಿಕ್ ಮಾಸ್, ಟೋಟಲ್ ಮಾಲಿಕ್ಯುಲರ್ ಮಾಸ್ ತಗೋಬೇಕು. ಕಾರ್ಬನ್ ಅಂದ ಕೂಡಲೇ ಎಷ್ಟ್ರಿ 12 ಇಂಟು 6. ಓಕೆ, 6 2 12 ಕೆಲ 1 6 1 6 1 7 72. ಓಕೆನಾ? 6 1 6 6 2 12 12ಗೆ ಕೆಲ 1 6 1 6 1 12. ಹೈಡ್ರೋಜನ್ ಎಷ್ಟಿದೆ 6 ಇದಾವ್ರಿ. ಓಕೆನಾ? 6 ಇದೆ ಅಂದ್ರೆ 1 ಇಂಟು 6 ಅಂತ ಬರ್ಕೋತೀನಿ. ಓಕೆನಾ? ಹೈಡ್ರೋಜನ್ ಇಲ್ಲಿ 1 ಇದೊಂದು ಕೂಡಿ 6 ಆಗ್ತದೆ ನೋಡಿ. ಓಕೆ, ಸೊ ವಿ ವಿಲ್ ರೈಟ್ ಸಿಂಪ್ಲಿ 6. ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ 1 ಸರಿ ಇದೆ, ಅದ್ರ ಮತ್ತೊಂದು 16 ಇದೆ. ಸೊ ವಿ ವಿಲ್ ರೈಟ್ ಆಸ್ 16. 60 70 80 86 86 88 90 94. ಜಸ್ಟ್ ಚೆಕ್ ಮಾಡಿ ಅಷ್ಟೇ ಇದೆಯಾ? ಎಸ್ ಇಟ್ ಈಸ್. C2H5 ತಗೊಂಡಿದ್ದಾನ, ನಾನು C6 ತಗೊಂಡಿದ್ದೀನಿ, ಪರವಾಗಿಲ್ಲ ಇರ್ಲಿ. 94. ಓಕೆನಾ? ಈಗ ಇದ್ರದ್ದು ಏನ್ ಮಾಡೋಣ, ಅಟಾಮಿಕ್ ಮಾಸ್ ಕಂಡುಹಿಡೋಣ. ಇದು ಮಾಸ್ ಪರ್ಸೆಂಟೇಜ್ ಕಂಡುಹಿಡೋಣ. ಮಾಸ್ ಪರ್ಸೆಂಟೇಜ್ ನಾನು ಕಾರ್ಬನ್ ಕಂಡುಹಿಡಿಬೇಕಾದ್ರೆ ನಾನೇನ್ ಮಾಡ್ತೀನಿ, ಟೋಟಲ್ ಮಾಲಿಕ್ಯುಲರ್ ಮಾಸ್ ಕೆಳಗಡೆ ಬರ್ಕೋತೀನಿ. 80 80 88 88 ಆದ್ಮೇಲೆ 90 94 ಇದೆ. ಆನಂತರ ಇಲ್ಲಿ ಮೇಲ್ಗಡೆ ಏನ್ ಬರ್ಕೋತೀನಿ, ಕಾರ್ಬನ್ ಎಷ್ಟು ಸರಿ ಬಂದಿದೆ 72. 12 ಇಂಟು ಹಿಂಗ್ ಬರ್ಕೊಂಡ್ರು ನಡ್ತದೆ, ಬಟ್ ನಾನು ಡೈರೆಕ್ಟ್ ಇದನ್ನೇ ಬರ್ಕೋತೀನಿ. 76 ಇಂಟು 100 ಮಾಡ್ತೀನಿ. ದಿಸ್ ಇಸ್ ಹೌ ಯು ವಿಲ್ ಗೆಟ್ ದಟ್ ಒನ್. ಅದೇ ರೀತಿ ಹೈಡ್ರೋಜನ್ದು ಕೂಡ ಏನ್ ಮಾಡ್ತೀರಿ, 06 ಡಿವೈಡೆಡ್ ಬೈ 94 ಇಂಟು 100 ಮಾಡಿ. ಸೊ ಇಲ್ಲಿ ಗೆಟ್ ದ ಆನ್ಸರ್. ಅದೇ ರೀತಿ ಆಕ್ಸಿಜನ್ ಕೂಡ ಏನ್ ಮಾಡ್ರಿ 16 ಇಂಟು 94 ಇಂಟು 100 ಮಾಡಿ, ಇಲ್ಲಿ ಗೆಟ್ ದ ಆನ್ಸರ್. ಓಕೆನಾ? ಇಲ್ಲೊಂದು ಕೊಟ್ಟಿದ್ದಿದೆ, ಇದನ್ನು ಬೇಕಾದ್ರೆ ತಾವುಗಳು ಏನ್ ಮಾಡ್ಕೋಬಹುದು, ಯು ಕ್ಯಾನ್ ಟೇಕ್ ಇಟ್. ಒನ್ ಸೆಕೆಂಡ್. ಇದನ್ನು ಕೂಡ ನೀವು ಕಾಪಿ ಮಾಡ್ಕೊಂಡು ಪಾಸ್ ಮಾಡಿ ಕಾಪಿ ಮಾಡ್ಕೊಳ್ಳಿ, ಸರಿನಾ? ಇದು ಒಂಥರ ಪ್ರಾಬ್ಲಮ್ ಇದೆ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಯಾವ್ದು ಬರೋಣ? ಕಾಪಿ ಮಾಡ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ. ನೆಕ್ಸ್ಟ್ ಬಂದು ಎಂಪೆರಿಕಲ್ ಫಾರ್ಮುಲಾ ಮತ್ತೆ ಮಾಲಿಕ್ಯುಲರ್ ಫಾರ್ಮುಲಾ. ನೋಡಿ, ಎಕ್ಸಾಮ್ ಅಲ್ಲಿ ಎಂಪೆರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಒಂದು ಡೆಫಿನೇಷನ್ ಕೇಳ್ಬೋದು, ಬಟ್ ಅದೊಂದು ಸಿಂಪಲ್ ಟೆಕ್ನಿಕ್ ಇದೆ ಹೇಗೆ ಕಂಡುಹಿಡಿಬೇಕಂತ, ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನೇನ್ ಮಾಡ್ತೀನಿ, ಎಂಪೆರಿಕಲ್ ಫಾರ್ಮುಲಾ ಮತ್ತೆ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತೀನಿ. ಆಲ್ರೈಟ್, ಎಂಪೆರಿಕಲ್ ಫಾರ್ಮುಲಾ ಅಂದ್ರೆ ಬಹಳ ಸಿಂಪಲ್ ಆಗಿ ನೋಡಿ, ಇದೇನ್ ಇಂಡಿಕೇಟ್ ಮಾಡ್ತದೆ ಅಂದ್ರೆ ಸಿಂಪ್ಲೆಸ್ಟ್ ಹೋಲ್ ರೇಷಿಯೋ ನಂಬರ್ ಇಂಡಿಕೇಟ್ ಮಾಡ್ತದೆ. ಏನ್ ಇಂಡಿಕೇಟ್ ಮಾಡ್ತದೆ? ಸಿಂಪ್ಲೆಸ್ಟ್ ಹೋಲ್ ರೇಷಿಯೋ ನಂಬರ್. ಯಾವ್ದರದಪ್ಪ ಅಂದ್ರೆ ಅಟಮ್ಸ್ ಆಫ್ ದ ವೇರಿಯಂಟ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಒನ್ ಮಾಲಿಕ್ಯೂಲ್. ಅಟಮ್ಸ್ ಆಫ್ ದ ವೇರಿಯಸ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಒನ್ ಮಾಲಿಕ್ಯೂಲ್. ಸೊ ಇದರ ಬಗ್ಗೆ ಇಂಡಿಕೇಟ್ ಮಾಡ್ತದೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಎಂಪೆರಿಕಲ್ ಫಾರ್ಮುಲಾ. ಇದಕ್ಕೆ ನಾವೇನಂತ ಕರಿತೀವಿ? ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಓಕೆ, so what is empirical formula? Empirical formula is nothing but simply
ಸಿಂಪ್ಲೆಸ್ಟ್ ಹೋಲ್ ರೇಷಿಯೋ ನಂಬರ್. ಸಿಂಪ್ಲೆಸ್ಟ್ ಹೋಲ್ ರೇಷಿಯೋ ನಂಬರ್ ಗೆ ನಾವೇನಂತ ಕರಿತೀವಿ, ಎಂಪಿರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಓಕೆನಾ? ಸೊ ಆಲ್ ರೈಟ್, ವಾಟ್ ಐ ಡೂ ಹಿಯರ್ ಈಸ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಯಾವುದಕ್ಕೆ ನೀವು ಎಂಪಿರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಈ ನೋಡಿ ನಾನೇನ್ ಮಾಡ್ತೀನಿ, C6H6 ತಗೋತೀನಿ. ಏನ್ ತಗೋತೀನಿ? C6H6. C6H6 ಏನಿದೆ ಅಂದ್ರೆ ಇದು ನಾನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಓಕೆನಾ? ಸೊ ಈ C6H6 ಅಲ್ಲಿ ಬೆಂಜಿನ್ ಅಂತ ತಗೊಳ್ಳೋಣ. ಓಕೆನಾ? ಈ ಬೆಂಜಿನ್ ಏನ್ ಮಾಡ್ತೀವಿ ನಾವು, ಇದು ಬಂದು ಏನಾಗ್ತದೆ, ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಆದ್ರೆ, ಎಂಪೆರಿಕಲ್ ಫಾರ್ಮುಲಾ ಅಂದ್ರೆ ಇದ್ರದ್ದು ಏನ್ ಮಾಡ್ತೀವಿ, ಹೋಲ್ ರೇಷಿಯೋ ನಂಬರ್ ತಗೊಂಡ್ರೆ ಏನಾಗ್ತದೆ, CH ಆಗ್ತದೆ. ಏನಾಗ್ತದ್ರಿ? CH. ಅರ್ಥ ಆಯ್ತಾ? ಅದೇ ರೀತಿ ನಾನು CH3COOH ತಗೋತಾ ಇದ್ದೀನಿ. ಓಕೆನಾ? ಇದಕ್ಕೆ ಏನಂತ ಕರಿತೀರಿ, ಅಸಿಟಿಕ್ ಆಸಿಡ್ ಅಂತ ಕರಿತೀರಿ. ಸೊ ಇಲ್ಲಿ ಕಾರ್ಬನ್ಗಳ ಸಂಖ್ಯೆ 2 ಇದೆ, ಹೈಡ್ರೋಜನ್ಗಳ ಸಂಖ್ಯೆ 4 ಇದೆ, ಆಕ್ಸಿಜನ್ಗಳ ಸಂಖ್ಯೆ 2 ಇದೆ. ಇದನ್ನು ಕೂಡ ನಾವು ಸಿಂಪ್ಲೆಸ್ಟ್ ಹೋಲ್ ರೇಷಿಯೋದಲ್ಲಿ ಮಾಡಿದ್ರೆ CH2O ಆಗ್ತದೆ. ಸೊ ಇದು ಏನಾಗ್ತದೆಪ್ಪ ಅಂದ್ರೆ ಎಂಪೆರಿಕಲ್ ಫಾರ್ಮುಲಾ ಆಗ್ತದೆ. ಯಾವ್ದ್ರದ್ದು? ಇದರದ್ದು. ಅರ್ಥ ಆಯ್ತಾ? ಇದು ಮಾಲಿಕ್ಯುಲರ್ ಫಾರ್ಮುಲಾ ಆದ್ರೆ ಇದೇನಾಗ್ತದ್ರಿ, ಎಂಪೆರಿಕಲ್ ಫಾರ್ಮುಲಾ. ಸೊ ದಿಸ್ ಇಸ್ ವಾಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್. ಅರ್ಥ ಆಯ್ತಾ? ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನ್ ಕೊಡ್ತದೆ, ಆಕ್ಚುಯಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಗಳದು ಮಾಸ್ ಕೊಡ್ತದೆ. ಇಲ್ಲಿ ಏನ್ ಕೊಡ್ತದೆ, ಹೋಲ್ ರೇಷಿಯೋ ನಂಬರ್ ಕೊಡ್ತದೆ. ಅರ್ಥ ಆಯ್ತಾ? ಇಟ್ ವಿಲ್ ಗಿವ್ ದ ಹೋಲ್ ರೇಷಿಯೋ ನಂಬರ್ ಅಂಡ್ ದಿಸ್ ವಿಲ್ ಗಿವ್ ದ ಆಕ್ಚುಯಲ್ ನಂಬರ್ ಆಫ್ ಆಟಮ್ಸ್ ಅಂಡ್ ದೇರ್ ಮಾಲಿಕ್ಯುಲರ್ ಅಂಡ್ ದೇರ್ ಮಾಸ್. ಅವುಗಳ ಮಾಸ್ ಕೊಡ್ತದೆ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಬನ್ನಿ ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಇದು ನಿಮ್ಮ ಓಕೆ, ಆಲ್ ರೈಟ್. ಇದನ್ನ ಸ್ವಲ್ಪ ಮಟ್ಟಿಗೆ ಇದು ಮಾಡಿ ಇದನ್ನ ತಗೋತೀನಿ. 1 ಸೆಕೆಂಡ್. ಓಕೆ, ನೌ ಲುಕ್ ಎಟ್ ದಿಸ್ ಪ್ರಾಬ್ಲಮ್. ಇದನ್ನ ನೋಡ್ಕೊಳ್ಳಿ. ಇದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ವಾಟ್ ಇಸ್ ದಿಸ್ ಅಂತ. ನೋಡಿ, ಇದನ್ನ ನಾವು ಏನ್ ಮಾಡಿದೀವಿ, ರಿಲೇಶನ್ಶಿಪ್ ಮಾಡಿದೀವಿ. ರಿಲೇಶನ್ಶಿಪ್ ಹೇಗ್ ಮಾಡಿದೀವಿ, ಮಾಲಿಕ್ಯುಲರ್ ಫಾರ್ಮುಲಾ ಬಂದು ಎಷ್ಟು ಈ ರೀತಿ ಫಾರ್ಮುಲಾ ಬರೀತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು N ಇಂಟು ಎಂಪೆರಿಕಲ್ ಫಾರ್ಮುಲಾ ಅಂತ ಬರೀತೀವಿ. ಎಂಪೆರಿಕಲ್ ಫಾರ್ಮುಲಾ. ಸಪೋಸ್ ನಮ್ಗೆ N ವ್ಯಾಲ್ಯೂ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ, ನಾವು ಸ್ಟ್ರೇಟ್ ಏನ್ ಮಾಡ್ತೀವಿ, N ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಇಂದ ಮಾಡ್ತೀವಿ. ಮಾಲಿಕ್ಯುಲರ್ ಅಂದ್ರೆ ಫಾರ್ಮುಲಾ ಗೊತ್ತಾದ್ರೆ ಮಾಸ್ ಕಂಡು ಹಿಡಿಬಹುದಲ್ಲ. ಸೊ ಈ ರೀತಿ ಮಾಡ್ತೀವಿ. ಇದೊಂದು ಫಾರ್ಮುಲಾ ಇದೆ. ಜಸ್ಟ್ ಇದನ್ನ ಬರೆದು ಇಟ್ಕೊಂಡ್ಬಿಡಿ. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ವಾಟ್ ಇಸ್ ದ ರಿಲೇಶನ್ಶಿಪ್ ಅಂತ ಕೇಳಿದ್ರೆ ಎಂಪೆರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಮಧ್ಯೆ ಅಂದ್ರೆ ಈ ರೀತಿನೂ ಹೇಳ್ಬಹುದು, ಅಥವಾ ಈ ರೀತಿನೂ ಕ್ವಶನ್ ಅಲ್ಲಿ ಕೇಳಿದ್ರೆ ಈ ರೀತಿ ಬರೀರಿ. ಬೋತ್ ಆರ್ ಸೇಮ್. ಓಕೆನಾ? ಒಂದು ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಏನ್ ಮಾಡ್ತೀನಪ್ಪ ಅಂದ್ರೆ, ಐ ವಿಲ್ ಟೇಕ್ ದಿಸ್ ಒನ್. ಇಲ್ಲಿ ಒಂದು ಪ್ರಾಬ್ಲಮ್ ತಗೊಂಡಿದೀವಿ. ಈ ಪ್ರಾಬ್ಲಮ್ ನೋಡಿ, ಇಲ್ಲಿ ಒಂದು ರೀತಿ ಟೆಕ್ನಿಕ್ ಕೊಟ್ಟಿದ್ದಾರೆ. ನಾನು ಒಂದು ಟೆಕ್ನಿಕ್ ಇಂದ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡಿಸಬಲ್ಲೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಮಾಲಿಕ್ಯುಲರ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಎಷ್ಟಿದೆ ಅಂತ ಹೇಳ್ತಾ ಇದ್ರೆ, ಆರ್ಗ್ಯಾನಿಕ್ ಮಾಲಿಕ್ಯುಲರ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಅಂದ್ರೆ ಒಂದು ಮಾಲಿಕ್ಯುಲರ್ ಮಾಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ರೀ, 78 ಗ್ರಾಮ್ಸ್ ಅಂತ ಹೇಳ್ತಾ ಇದ್ದೇನೆ. ಅರ್ಥ ಆಗ್ತಿದೆ ನಾನು ಹೇಳಿದ್ದು? 78 ಗ್ರಾಮ್ಸ್. ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಓಕೆ, ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ, 78 ಗ್ರಾಮ್ಸ್ ಇದೆ. ನಂತರ ಕಾರ್ಬನ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಕಾರ್ಬನ್ ಪರ್ಸೆಂಟೇಜ್ ಎಷ್ಟಿದೆ, 92.4. ಕಾರ್ಬನ್ ಪರ್ಸೆಂಟೇಜ್ ಬಂದು 92.4 ಇದೆ. ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟಿದೆ ರೀ, ಹೈಡ್ರೋಜನ್ ಪರ್ಸೆಂಟ್ 7.6% ಇದೆ. ಕರೆಕ್ಟಾ? ಹಾಗಾದ್ರೆ ಏನ್ ಕೇಳ್ತಾ ಇದ್ದೇನೆ ಅಂದ್ರೆ, ಮಾಲಿಕ್ಯುಲರ್ ಫಾರ್ಮುಲಾ ಎಷ್ಟು ಅಂತ ಕೇಳ್ತಾ ಇದ್ದೇನೆ. ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಕೇಳ್ತಾ ಇದ್ದೇನೆ. ಕ್ವಶನ್ ಮಾರ್ಕ್ ಮಾಡಿದ್ದೇನೆ. ಈ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಬೇಕಂದ್ರೆ ಅದಕ್ಕೂ ಮುಂಚೆ ನಾವೇನ್ ಕಂಡುಹಿಡಿಬೇಕು, ಅದಕ್ಕೂ ಮುಂಚೆ ನಮಗೆ ಎಂಪೆರಿಕಲ್ ಫಾರ್ಮುಲಾ ಗೊತ್ತಿರಬೇಕು. ಎಂಪೆರಿಕಲ್ ಫಾರ್ಮುಲಾ ಗೊತ್ತಾದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ, ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು N ಇಂಟು ಎಂಪೆರಿಕಲ್ ಫಾರ್ಮುಲಾ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಏನ್ ಸಿಗುತ್ತೆ, N ವ್ಯಾಲ್ಯೂ ಸಿಗ್ತದೆ. ಆ N ವ್ಯಾಲ್ಯೂನ ಈ ಕಟ್ತಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಸಿಕ್ಬಿಡುತ್ತೆ. ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಫಸ್ಟ್ ಏನ್ ಮಾಡಿಯಪ್ಪ ಅಂದ್ರೆ, ತಾವು ಕೊಟ್ಟಿದ್ದನ್ನ ಸರಿಯಾಗಿ ಬರ್ಕೊಳ್ಳಿ. ಈ ರೀತಿ ಬರ್ಕೊಳ್ಳಿ. ನಾನು 3 ಸ್ಟೆಪ್ ಅಲ್ಲಿ ಬರೆಸ್ತೀನಿ. ಓಕೆನಾ? ಈ ರೀತಿ ತಗೋತಾ ಇದ್ದೀನಿ. ಇಲ್ಲಿ ಏನ್ ಬರ್ಕೋತಾ ಇದೀನಪ್ಪ ಅಂದ್ರೆ, ಇಲ್ಲಿ ರೂಲ್ಸ್ ಬರೀತಾ ಇದ್ದೀನಿ. ಜಸ್ಟ್ ವಿ ಆರ್ ರೈಟಿಂಗ್ ರೂಲ್ಸ್. ಇಲ್ಲಿ ಏನ್ ಬರ್ಕೋತಾ ಇದೀನಿ ನಾನು, ಕಾರ್ಬನ್ ಬರ್ಕೋತಾ ಇದೀನಿ. ಇಲ್ಲಿ ಏನ್ ಬರ್ಕೋತಾ ಇದೀನಿ, ಹೈಡ್ರೋಜನ್. ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾನೆ, 92.4 ಕೊಟ್ಟಿದ್ದಾನೆ. ಕಾರ್ಬನ್ ಇದು ಎಷ್ಟು ಕೊಟ್ಟಿದ್ದಾನ್ರಿ,
7.6% ಕೊಟ್ಟಿದ್ದಾನ. ಇದಕ್ಕೆ ಮೊದಲು ಎದರಿಂದ ಡಿವೈಡ್ ಮಾಡಿ, ಡಿವೈಡ್ ಬೈ ಅಟಾಮಿಕ್ ಮಾಸ್, ಕಾರ್ಬನ್ ಅಟಾಮಿಕ್ ಮಾಸ್ 12, ಹೈಡ್ರೋಜನ್ ಅಟಾಮಿಕ್ ಮಾಸ್ 1. ಡಿವೈಡ್ ಮಾಡಿದ ಕೂಡಲೇ ಏನ್ ಬರ್ತದೆ ಆನ್ಸರು? ಇದನ್ನು ಡಿವೈಡ್ ಮಾಡಿದ ಕೂಡಲೇ ಆನ್ಸರ್ ಬಂದು 7 ಬರ್ತದೆ. 7.7. ಇದು ಎಷ್ಟಿದೆ? 7.6. ಆಲ್ಮೋಸ್ಟ್ ಸೇಮ್ ಇದೆ ತಾನೆ. ಇದು ಆಯ್ತು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಏನ್ ಮಾಡ್ತೀರಿ? ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಿಪ್ಪ ಅಂದ್ರೆ, ಸ್ಟ್ರೇಟ್ ಅವೇ ನೀವೇನ್ ಮಾಡಿ, ಇದರಲ್ಲಿ ಯಾವುದು ಚಿಕ್ಕದಿದೆ ಅದರಿಂದ ಡಿವೈಡ್ ಮಾಡಿ. ಡಿವೈಡ್ ಬೈ ಸ್ಮಾಲೆಸ್ಟ್ ವ್ಯಾಲ್ಯೂ ಕಾಮನ್ಲಿ ಡಿವೈಡ್ ಮಾಡಿ. ಹಂಗಂದ್ರೆ 7/7 ಡಿವೈಡೆಡ್ ಬೈ 7/6, 7/7 ಡಿವೈಡೆಡ್ ಬೈ 7/6. ಆಲ್ಮೋಸ್ಟ್ ಎಷ್ಟು ಬರುತ್ತೆ? ಎರಡರಲ್ಲೂ ಕೂಡ ಒಂದೇ ಬರುತ್ತೆ. ಎಷ್ಟು ಬರ್ತದೆ ರೀ? 1 ಬರ್ತಾ ಇದೆ. ಹಾಗಾದ್ರೆ ಇದರ ಎಂಪೆರಿಕಲ್ ಫಾರ್ಮುಲಾ ಎಷ್ಟಿದೆ? C1H1 ಇದೆ. ಏನಾಯ್ತು? ಇದು ಎಂಪೆರಿಕಲ್ ಫಾರ್ಮುಲಾ ಆಯ್ತು. ಆಯ್ತಾ? ಇದು ಬಂದು ಎಂಪೆರಿಕಲ್ ಫಾರ್ಮುಲಾ ಬಂತು ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಎಂಪೆರಿಕಲ್ ಫಾರ್ಮುಲಾ ನಾನು ಇಲ್ಲಿ ಬರ್ಕೋತೀನಿ. ಎಂಪೆರಿಕಲ್ ಫಾರ್ಮುಲಾ ಇಸ್ ಈಕ್ವಲ್ ಟು C ಇಂಟು H ಅಂತ ಬರ್ಕೊಂಡಿನಿ. ಹಾಗಾದ್ರೆ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಕೂಡ ಕಂಡುಹಿಡಿಬಹುದು. ಕಾರ್ಬನ್ ಅಂದ್ರೆ 12, ಇದು 13. therefore I can write it as 13. 13 ಅಂತ ಬರ್ಕೊಂಡೆ. ಈಗ ನೋಡಿ, ನನ್ನ ಹತ್ರ ಮಾಲಿಕ್ಯುಲರ್ ಮಾಸ್ನು ಕೊಟ್ಟಿದ್ದಾನೆ. ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? ಮಾಲಿಕ್ಯುಲರ್ ಮಾಸ್ ಐ ಥಿಂಕ್ 78 ಇದೆ. ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ರೀ? 78. ನಾನು ಏನಂತ ಬರ್ಕೋತೀನಿ? 78 ಅಂತ ಬರ್ಕೋತಿದ್ದೀನಿ. ಈ ನಮ್ಮ ಹತ್ರ ಒಂದು ಫಾರ್ಮುಲಾ ಇತ್ತು. ಏನಿತ್ತು? ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು N ಇಂಟು ಎಂಪೆರಿಕಲ್ ಫಾರ್ಮುಲಾ ಮಾಸ್ ಅಂತ ಇತ್ತು ತಾನೆ. ಈ ಫಾರ್ಮುಲಾ ಇತ್ತು ತಾನೆ. ಇತ್ತು. therefore ನನಗೆ ಏನು ಕಂಡುಹಿಡಿಬೇಕಾಗಿದೆ? ನಾನೇನ್ ಮಾಡ್ತೀನಿ? m ಡಿವೈಡೆಡ್ ಬೈ EFM ಮಾಡ್ತೀನಿ. EFM ಅಂದ್ರೆ ಎಂಪೆರಿಕಲ್ ಫಾರ್ಮುಲಾ ಮಾಸ್, MM ಅಂದ್ರೆ ಮಾಲಿಕ್ಯುಲರ್ ಮಾಸ್. ಸೊ ವಾಟ್ ಐ ಡೂ, ಸ್ಟ್ರೇಟ್ ಅವೇ ಇದನ್ನ 78 ಅಲ್ಲಿ ಇದರಿಂದ ಡಿವೈಡ್ ಮಾಡ್ತೀನಿ, 13 ಡಿವೈಡ್ ಮಾಡ್ತೀನಿ. ಯು ವಿಲ್ ಗೆಟ್ ದ ಆನ್ಸರ್. ಐ ಥಿಂಕ್ 6 ಬರ್ತಾ ಎಷ್ಟು ಬರುತ್ತೆ? ಸೊ ದ ಆನ್ಸರ್ ಇಸ್ 6. n is equal to ಎಷ್ಟು ಬರ್ತದೆ? 6 ಬರ್ತದೆ. ಬಂತಾ? ಈ n ವ್ಯಾಲ್ಯೂ 6 ಏನು ಬಂದಿದೆ ನೋಡಿ, ಇದನ್ನ ನಾನೇನ್ ಮಾಡ್ತೀನಿ? ಮತ್ತೆ ಹೊಳ್ಳಿ ಎಲ್ಲಿ ಮಾಡ್ತೀನಪ್ಪ ಅಂದ್ರೆ, ಈ ರೀತಿ ಮಾಲಿಕ್ಯುಲರ್ ಮಾಸ್ ಕಂಡಿಡಿ ಅಂತ ನಮ್ಗೆ ಹೇಳ್ತಾ ಇದ್ದೆ ನಾವು. ಮಾಲಿಕ್ಯುಲರ್ ಫಾರ್ಮುಲಾ ಕಂಡಿಡಿ ಅಂತ ಹೇಳ್ತಾ ಇದ್ದೀವಿ. ಸೊ therefore ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು n ಇಂಟು ಎಂಪೆರಿಕಲ್ ಫಾರ್ಮುಲಾ ಅಂತ ಬರಿಬಹುದಾ? ಬರಿಬಹುದು. ಎಂಪೆರಿಕಲ್ ಫಾರ್ಮುಲಾ ಎಷ್ಟಿದೆ? C ಇಂಟು H ಇಂಟು 6 ಟೈಮ್ ಇದೆ. 6 ಟೈಮ್ ಇದೆ ಅಂದ್ರೆ C6H6. ಸೊ ಈ ರೀತಿ ನಾವು ಏನು ಕಂಡುಹಿಡಿದ್ವಿ? ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿದ್ವಿ. ಸೊ ಈ ರೀತಿ ನಮ್ಗೆ ಏನ್ ಮಾಡ್ತೀರಿ? ಮಾಲಿಕ್ಯುಲರ್ ಫಾರ್ಮುಲಾನ ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಈ ರೀತಿ ಏನು ಕ್ವಶನ್ಸ್ ಬರುತ್ತೆ ಅಂತ ನನಗೇನು ಗೊತ್ತಿಲ್ಲ, ಬಟ್ ಆದ್ರೂ ನಾನು ಸಿನ್ಸಿಯರ್ ಆಗಿ ಒಂದು ಮಾಡಿ ಕೊಟ್ಟಿದ್ದೀನಿ. ಈ ರೀತಿ ಬಂದ್ರೆ ನೀವು ಮಾಡಿ, ಸರಿನಾ? ದೆನ್ ಕಮ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ ಈಸ್ ನಾಟ್ ಪಾಸಿಬಲ್. ಈ ರೀತಿ ಒಂದು ಕ್ವಶನ್ ಬರಬಹುದು ಅಂತ ನಾನು ಕ್ವಶನ್ ತಗೊಂಡ್ಬಂದಿದ್ದೀನಿ. ಇದರ ಒಳಗಡೆ ಯಾವ್ದು ಸೆಟ್ ಆಫ್ ಪಾಸಿಬಲ್ ಇದೆನಾ ಇಲ್ಲ ಅಂತ ಕ್ವಶನ್ ಕೇಳ್ತಾರೆ. ನೀವೇನ್ ಮಾಡಬೇಡಿ, ಜಸ್ಟ್ ಇದನ್ನ ತಗೊಂಡ್ಬಿಡಿ. n is equal n L ಇದನ್ನೇ ನೋಡ್ಕೊಂಡ್ಬಿಡಿ. 4 ಈ ರೀತಿ ಟಿಕ್ ಹಾಕೊಂಡ್ಬಿಟ್ಟು ನೋಡ್ಕೊಂಡ್ಬಿಡಿ. ಇದು n ವ್ಯಾಲ್ಯೂ. n is equal to 1 2 3 ಮ್ಯಾಕ್ಸಿಮಮ್ ಎಷ್ಟಿದೆ? 3 ಇದಾವಲ್ಲ. L is equal to 0 1 2 ಇದೆ ಇದಾವ. ಈಗ ಒಂದೊಂದು ಚೆಕ್ ಮಾಡಿ. ಇದಕ್ಕೆ S ಅಂತ ಕರೀರಿ, ಇದಕ್ಕೆ P ಅಂತ ಕರೀರಿ, ಇದಕ್ಕೆ D ಅಂತ ಕರೀರಿ. ಸೊ n ಪ್ಲಸ್ ಇಲ್ಲಿ ನೋಡಿ, n is equal to 3. n is equal to 3 ಅಂದ್ರೆ ಏನು? 3 ಅಂತ ಬರ್ಕೊಳ್ಳಿ. L is equal to 0 ಅಂದ್ರೆ 3s ಇರುತ್ತಾ? ಇರುತ್ತೆ. 3s ಆರ್ಬಿಟಲ್ ಇದೆ. n is equal to 3, L is equal to 1, 3p ಇರುತ್ತಾ? ಇರುತ್ತೆ. n is equal to 2, L is equal to 0. L is equal to ಏನು? 0. L is equal to 0. L is equal to 0 ಅಂದ್ರೆ ಯಾವ್ದು ಬರುತ್ತೆ? ಅಗೇನ್ 2s ಇರುತ್ತಾ? ಇರುತ್ತೆ. n is equal to 2, L is equal to 1, 2p ಇರುತ್ತೇನ್ರಿ? 1s2 2s2 ಓಕೆನಾ? 2p ಅಂತ ಕೂಡಲೇ ನೋಡ್ಕೊಂಬಿಡಿ. ಸೊ n is equal to 1, L is equal to
L is equal to 1 ಅಂದ್ರೆ ಇದು. ಸೊ 1s2 2s2 2p 2p ನೂ ಇದೆ, ಇದನ್ನು ಬಂದಿದೆ ಅಂದ್ರೆ ಮತ್ತೆ ನಾವು ಏನ್ ಮಾಡಬೇಕು, we have to go for the magnetic quantum number. Magnetic quantum number ಏನ್ ಹೇಳುತ್ತೆ, when n is equal to 1 L is equal to 0, when n is equal to 1 L is equal to 0, ಇದ್ರ m ನು ಏನಿರ್ತದೆ 0 ಇರ್ತದೆ, m ನು ಏನಿರ್ತದೆ 0. ಓಕೆನಾ? when n is equal to 1 L is equal to 2, 2s ಅಲ್ಲಿ ಫಾರ್ ಎಕ್ಸಾಂಪಲ್ 2s ಅಲ್ಲಿ ಇಲ್ಲಿ ಬನ್ನಿ, when n is equal to 2, c ಅಂದ್ರೆ ಯಾವುದು, ಇದು ಯಾವುದು, ಇದು ತಗೊಂಡಿದ್ದೀನಲ್ಲ m ವ್ಯಾಲ್ಯೂ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇದು ಇರುತ್ತೇನ್ರಿ, ಇದು ಇರೋದಿಲ್ಲ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಇದು ಏನಿದ್ರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಿ ಆರ್ಬಿಟಲ್ ಇದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಪಿ ಆರ್ಬಿಟಲ್ ಇದ್ರೆ ಸ್ಟಾರ್ಟ್ ಆಗುತ್ತೆ. L is equal to 0 ಇದೆ, L is equal to 0 ಇದೆ, 2s ಆರ್ಬಿಟಲ್ ಇದೆ. ಆಯ್ತಾ? ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲೂ ಕೂಡ 0 ಇದೆ, 3s ಆರ್ಬಿಟಲ್ 0 ಇದೆ. ಬಟ್ ಇಲ್ಲಿ ಸ್ಪೆಷಲಿ ಈ ಜಾಗದಲ್ಲಿ ಇಲ್ಲಿ ಏನಿಲ್ಲ, 3s ಆರ್ಬಿಟಲ್, 2s ಇದೆ, 2p ಇಲ್ಲ. 2p p ಇರ್ಬೇಕಂದ್ರೆ ಏನಿರ್ಬೇಕಿತ್ತು, L is equal to 1 ಇರ್ಬೇಕಿತ್ತು. ಇದೇನ್ರಿ? ಇಲ್ಲ. ಬಟ್ ಇದೇನಿದೆ, 2s ಆರ್ಬಿಟಲ್ ಇದೆ, ಇದನ್ನು ಕೂಡ 3s ಆರ್ಬಿಟಲ್ ಇದೆ. 3s ಆರ್ಬಿಟಲ್ ಅಲ್ಲಿ ಮ್ಯಾಗ್ನೆಟಿಕ್ ಏನು ನಮ್ದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಹೇಳ್ತೀವಲ್ಲ, ಅದು ಅಪಿಯರೆನ್ಸ್ ಇರೋದಿಲ್ಲ. ಹಾಗಾಗಿ ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ಇಸ್ ನಾಟ್ ಪಾಸಿಬಲ್ ಅಂದ್ರೆ ಯಾವ್ದು ಹಾಕ್ತೀರಿ, ಇದು. ದಿಸ್ ಇಸ್ ದ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್, ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನ್ ಹೇಳ್ತದೆ ನೋಡಿ, ಇವನೇನ್ ಹೇಳ್ತಾನಪ್ಪ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತಾನೆ, ಯಾವುದೇ ಒಂದು ಎಲೆಕ್ಟ್ರಾನು ಮೋಷನ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ರಿವಾಲ್ವ್ ಆಗ್ತಾ ಇದೆ. ಯಾವುದಕ್ಕೆ? ನ್ಯೂಕ್ಲಿಯಸ್ಗೆ ರಿವಾಲ್ವ್ ಆಗ್ತಾ ಇದ್ದಾಗ ಇದು ಒಂದು ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ, ಓಕೆನಾ? ಇವನ್ ಏನ್ ಹೇಳ್ತಾನೆ ಅಂದ್ರೆ, ಸೈಮಲ್ಟೇನಿಯಸ್ಲಿ ನೀವು ಸ್ಪೀಡ್ ಅನ್ನು ಕಂಡುಹಿಡಿಯಕ್ಕಾಗಲ್ಲ ಮತ್ತೆ ಪೊಸಿಷನ್ ಅನ್ನು ಕಂಡುಹಿಡಿಯಕ್ಕಾಗಲ್ಲ. ಅರ್ಥ ಆಯ್ತಾ? ಯಾವ್ದಾದ್ರು ಒಂದು ಕಂಡುಹಿಡಿಬಹುದು. ಐದರ್ ಯು ಹ್ಯಾವ್ ಟು ಫೈಂಡ್ ದ ಸ್ಪೀಡ್ ಆರ್ ಯು ಹ್ಯಾವ್ ಟು ಫೈಂಡ್ ದ ಪೊಸಿಷನ್. ಬೋತ್ ಆರ್ ನಾಟ್ ಪಾಸಿಬಲ್. ಇದನ್ನ ಯಾರು ಹೇಳಿದ್ದು? ಹೈಸನ್ಬರ್ಗ್ ಹೇಳಿದ್ದು. ಅದಕ್ಕಾಗಿ ಅವನು ಬಟ್ ಇದೇ ಕ್ವಶನ್ಸ್ ಕೇಳಿದ್ರೆ ಇದನ್ನೇ ಕೇಳ್ತಾರೆ. ಏನಂತ ಕೇಳ್ಬೋದಪ್ಪ ಅಂದ್ರೆ, ಹೈಸನ್ಬರ್ಗ್ ಪ್ರಿನ್ಸಿಪಲ್ ಮುಖಾಂತರ ಸೈಮಲ್ಟೇನಿಯಸ್ಲಿ ನೀವು ಪೊಸಿಷನ್ ಮತ್ತು ವೆಲಾಸಿಟಿ ಅಥವಾ ಮೊಮೆಂಟಮ್ ಇವನ್ನ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಬೋತ್ ಆರ್ ನಾಟ್ ಪಾಸಿಬಲ್ ಟು ಮೆಜರ್ ಸೈಮಲ್ಟೇನಿಯಸ್ಲಿ. ಯಾವುದೇ ಒಂದನ್ನು ಮೆಜರ್ ಮಾಡಬಹುದು. ಇದರ ಎಕ್ಸ್ಪ್ರೆಷನ್ ಏನಿದೆ ಅಂದ್ರೆ, ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು h ಡಿವೈಡೆಡ್ ಬೈ 4π. ಇದು ನೋಡಿ, ಎಕ್ಸ್ ಏನ್ ಇಂಡಿಕೇಟ್ ಮಾಡ್ತದೆ, ಪೊಸಿಷನ್ ಇಂಡಿಕೇಟ್ ಮಾಡ್ತದೆ. ಪಿ ಏನ್ ಇಂಡಿಕೇಟ್ ಮಾಡ್ತದೆ, ಮೊಮೆಂಟಮ್ ಇಂಡಿಕೇಟ್ ಮಾಡ್ತದೆ. ಅರ್ಥ ಆಯ್ತಾ? ಇದು h ಬಂದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇದೆ. ಸೊ ಇವೆರಡರಲ್ಲಿ ಯಾವ್ದಾರ ಒಂದು ಕಂಡುಹಿಡಿಬಹುದು. ಅರ್ಥ ಆಯ್ತಾ ನಾನು ಹೇಳಿದ್ರೆ? ಇದ್ರ ವ್ಯಾಲ್ಯೂ ಗೊತ್ತಿದ್ರೆ ಇದನ್ನ ಕಂಡುಹಿಡಿಬಹುದು, ಇದ್ರ ವ್ಯಾಲ್ಯೂ ಗೊತ್ತಿದ್ರೆ ಎರಡನ್ನೂ ಒಂದೇ ಸರಿ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸೊ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದ್ರ ರಿಲೇಶನ್ಶಿಪ್ ಕೇಳಿದ್ಮೇಲೆ ಇದ್ರನ್ನು ಕೇಳ್ತಾ ಇರ್ತಾನೆ. ಇದರಲ್ಲಿ ಯಾವುದು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ರಿಲೇಶನ್ಶಿಪ್ ಅಂತ ಕೇಳ್ತಾನೆ. ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು h ಡಿವೈಡೆಡ್ ಬೈ 4π. ಇದು ಬನ್ನಿ, ಡಿ ಬ್ರೋಗ್ಲಿಸ್ ಥಿಯರಂ ಬಗ್ಗೆ ಮಾತಾಡೋಣ. ನೋಡಿ, ಡಿ ಬ್ರೋಗ್ಲಿಸ್ ಥಿಯರಮ್ ನನಗನ್ಸಿ ಮಟ್ಟಿಗೆ ನಿಮಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದಪ್ಪ ಅಂದ್ರೆ, ಡಿ ಬ್ರೋಗ್ಲಿಸ್ ಏನ್ ಹೇಳದ ಅಂತ ಕೇಳ್ಬೋದು, ಮತ್ತೆ ಅದರದ್ದು ರಿಲೇಶನ್ಶಿಪ್ ಕೇಳ್ತಾನೆ. ಓಕೆ, ಹೇಗೆ ಬಂತು ಅನ್ನೋದನ್ನ ಕೇಳಲ್ಲ, ರಿಲೇಶನ್ಶಿಪ್ ಕೇಳ್ತಾನೆ. ಡಿ ಬ್ರೋಗ್ಲಿ ಏನ್ ಹೇಳ್ತಾನಪ್ಪ ಅಂದ್ರೆ, ಇವನ್ ಬಂದ್ ಏನ್ ಹೇಳ್ತಾನೆ, ಏನು ಎಲೆಕ್ಟ್ರಾನ್ ಇದಾವಲ್ಲ ಅವುಗಳಲ್ಲಿ ಎರಡು ಪ್ರಾಪರ್ಟಿ ಇದೆ. ಏನ್ ಪ್ರಾಪರ್ಟಿ ಇದೆ ಅಂದ್ರೆ, ಪಾರ್ಟಿಕಲ್ ನೇಚರ್ನು ಇದೆ, ಗೊತ್ತಾಗ್ಲತ್ತದ? ಪಾರ್ಟಿಕಲ್ ನೇಚರ್ನು ಇದೆ ಮತ್ತೆ ವೇವ್ ನೇಚರ್ನು ಇದೆ ಅಂತ ಹೇಳ್ತಾರೆ. ಡ್ಯೂಲ್ ನೇಚರ್ ಬಗ್ಗೆ ಹೇಳಿದ್ದು. ಡ್ಯೂಲ್ ನೇಚರ್, ಪಾರ್ಟಿಕಲ್ ನೇಚರ್ ಮತ್ತೆ ವೇವ್ ನೇಚರ್. ವೇವ್ ನೇಚರ್ ಅಂದ್ರೆ ಏನು, ಪಾರ್ಟಿಕಲ್ ನೇಚರ್ ಅಂದ್ರೆ ಏನು? ಚಿಕ್ಕದಾಗಿ ಹೇಳ್ತೀನಿ. ವೇವ್ ನೇಚರ್ ಅಂದ್ರೆ ಎನರ್ಜಿ ರಿಲೀಸ್ ಆದಾಗ ವೇವ್ ರೂಪದಲ್ಲಿ ಹೋಗ್ತದೆ ಅಂತ ಹೇಳ್ಕೊಡೋದು. ಪಾರ್ಟಿಕಲ್ ರೂಪದಲ್ಲಿ ಅಂದ್ರೆ ಇದು ಅದಕ್ಕೆ ಏನಂತ ಕರೀತಾರೆ, ಸ್ಮಾಲ್ ಎನರ್ಜಿ ಪಾಕೆಟ್ಸ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್. ಅದಕ್ಕೆ ಏನಂತ ಕರೀತಾರೆ ಅವರು, ಫೋಟಾನ್ಸ್ ಅಂತ ಕರೀತಾರೆ ಅಂತ ಕೂಡ ನೀವು ಓದಿರಿ. ಸೊ ಅಷ್ಟೇ, ನಿಮ್ಗೆ ಡೀಟೇಲ್ ಆಗಿ ಕೇಳಲ್ಲ. ಜಸ್ಟ್ ಅವ್ನು ಏನ್ ಕೇಳ್ಬೋದಪ್ಪ ಅಂದ್ರೆ, ಆಲ್ ದ ಮಟೀರಿಯಲ್ಸ್ ಇನ್ ಅ ಮೋಷನ್ ಮಸ್ಟ್ ಪೊಸೆಸ್ ವೇವ್ ಕ್ಯಾರೆಕ್ಟರಿಸ್ಟಿಕ್. ಓಕೆನಾ? ಅಕಾರ್ಡಿಂಗ್ ಟು ಡಿ ಬ್ರೋಗ್ಲಿಸ್ ಥಿಯರಮ್. ಅವನದೊಂದು ರಿಲೇಶನ್ಶಿಪ್ ಇದೆ.
ಆ ರಿಲೇಶನ್ಶಿಪ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಇಲ್ಲಿ ತಗೊಂಡಿದ್ದೀನಿ ನೋಡಿ, ಓಕೆನಾ. ಡಿ ಬ್ರೋಗ್ಲಿ ರಿಲೇಶನ್ಶಿಪ್ ಒಂದರಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಇದು ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಲ್ಯಾಂಬ್ಡಾ ಡಿವೈಡೆಡ್ ಬೈ h into m into c. Lambda is equal to h divided by m into c. ಇದೇ ಏನಪ್ಪ ಅಂದ್ರೆ ನಿಮ್ದು this indicates what? This indicates your de Broglie's relationship. Lambda ಏನು ಇಂಡಿಕೇಟ್ ಮಾಡುತ್ತದೆ? That is the first thing. ಇದು ವೇವ್ ಲೆಂತ್ ಬಗ್ಗೆ ಹೇಳ್ಕೊಡ್ತದೆ. ಯಾವ್ದ್ರ ಬಗ್ಗೆ ಹೇಳ್ಕೊಡ್ತದೆ? ವೇವ್ ಲೆಂತ್. c ಏನು ಇಂಡಿಕೇಟ್ ಮಾಡ್ತದೆ? ವೆಲಾಸಿಟಿ ಬಗ್ಗೆ ಇಂಡಿಕೇಟ್ ಮಾಡ್ತದೆ. h ಅಂದ್ರೆ ಏನ್ರಿ? Planck's constant. h ಅಂದ್ರೆ ಏನ್ರಿ? Planck's constant. m ಏನು ಇಂಡಿಕೇಟ್ ಮಾಡ್ತದೆ? ಮಾಸ್ ಬಗ್ಗೆ ಹೇಳ್ಕೊಡ್ತದೆ. ಎದ್ರ ಬಗ್ಗೆ ಹೇಳ್ಕೊಡ್ತದೆ? ಮಾಸ್. I hope you understand. Lambda is equal to h divided by m into c. ಇದು ಬಂದು ಏನಪ್ಪಾ ಅಂದ್ರೆ derivation for the de Broglie's relationship. Lambda is equal to h divided by m into c. ಓಕೆನಾ. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ತಗೋತಾರೆ, E is equal to h ನೀವು, E is equal to ಏನ್ ತಗೋತಾರೆ? h ನೀವು. ಮತ್ತೊಂದು ಏನ್ ತಗೋತಾರೆ? ಐನ್ಸ್ಟೈನ್ ಇಕ್ವೇಶನ್ E is equal to mc ಸ್ಕ್ವೇರ್ ತಗೋತಾರೆ. ಓಕೆನಾ. ಅವೆರಡನ್ನ ಕಂಪ್ಯಾರಿಸನ್ ಮಾಡ್ತೀವಿ, ಎರಡನ್ನ ಕಂಪ್ಯಾರಿಸನ್ ಮಾಡಿ ಈ ಫಾರ್ಮುಲಾ ತೆಗಿತೀವಿ. ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಯಾವುದು ನಿಮ್ದು ಡ್ಯೂಲ್ ನೇಚರ್ ಆಫ್ ದ ಮ್ಯಾಟರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. These all things are according to your GPSTR syllabus. Okay. ಇದು ನಾನು ಬಂದು ಎರಡನೇ ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದಾಯ್ತು. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಲೆಕ್ಚರ್. ಥ್ಯಾಂಕ್ ಯು.